ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕ್ಷಮೆ ಯಾಚಿಸ್ತೀನಿ. ಯಾಕೆ ಅಂದರೆ ನಾನು ಭುವನದಿಂದ ಗಗನದವರೆಗೂ ಸುತ್ಕೊಂಡು ಬರೋದಕ್ಕೆ ಟ್ರಾಫಿಕ್ ಸಮಸ್ಯೆ ಆಯಿತು. ಇಲ್ಲಿಗೆ ಬಂದ್ಬಿಟ್ಟೆ, ಇಲ್ಲೇನೋ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಊರು ಸುತ್ಕೊಂಡ್ಬರ್ಬೇಕಾಯ್ತು, ಹಾಗಾಗಿ ಕ್ಷಮೆ ಇರಲಿ. ಭುವನಂ ಗಗನಂ ಟೈಟ್ಲ್ ಕೇಳಿದ ಕೂಡಲೇ ಸುಮಾರು 10-12 ವರ್ಷಗಳ ಹಿಂದೆ ನಾನು ಬರೆದ ಸಾಲು ತನನಂ ತನನಂ ತನನೇ ನನನಂ ಅಂತ ಒಂದು ಟ್ಯೂನು, R.P. ಪಟ್ನಾಯಕ್ ಅವ್ರದ್ದು. ಆ ಸಿಚುವೇಶನ್ನು ಒಂದು ರೀತಿ ಯೂಶಲ್ ಆಗಿ ಅಪ್ಪು ಅವ್ರಿಗೆ ಏನು ಆ ಹೀರೋಯಿಕ್ಕೆಲ್ಲ ಬರೀತಿದ್ವಿ, ಅದೇ ಥರದ ಹಾಡು ಅಂದ್ಕೊಂಡೆ. ಆದರೆ ಹಾಡು ಸಾಫ್ಟ್ ಆಗಿದೆ ಅಂಡ್ ತುಂಬ ಕತೆ ಇತ್ತು, ಒಂದು ಇಂಟೆನ್ಸ್ ಆದಂಥ ವಿಷಯ ಇತ್ತು ಹಾಡಲ್ಲಿ. ಸರಿ, ಆಗ ಬರೆದಿದ್ದೆ. ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಭುವನಂ ಗಗನಂ ಅಂತ ಶುರು ಮಾಡಿದ್ದೆ. ಅದನ್ನು ಕೇಳಿದ ತಕ್ಷಣವೇ ರಾಘಣ್ಣ ಫಸ್ಟು ಅಪ್ಪಾಜಿ ಸೂಪರ್, ಅಪ್ಪಾಜಿ ಸೂಪರ್ ಹಿಟ್ ಅಪ್ಪಾಜಿ ಅಂದ್ಬಿಟ್ರು. ಯಾವಾಗ ಅದು ಹಾಗೆ ಆಯಿತು, ಇವತ್ತಿಗೂ ಕೂಡ ಅಪ್ಪು ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂಥ ಹಾಡು. ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು. ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗಲಿ ಸಿನಿಮಾ ಕೂಡ ಅಂತ ಆಶಿಸ್ತೀನಿ. ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗಲಿ ಅಂತ ಅನ್ನೋದೇ ನನ್ನ ಆಶಯ. ಇನ್ನು ಈಗ ತಾನೇ ಹಾಡು ನೋಡಿದ್ವಿ. ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು, ಇಬ್ಬರು ಲಿರಿಸಿಸ್ಟ್ ಇದ್ದಾರೆ ಹಾಡಲ್ಲಿ. ಒಂದು ಗೌಸ್ಪೀರು ಮತ್ತೆ ಅನಿರುದ್ಧ್ ಶಾಸ್ತ್ರಿ. ಈ ಥರ ತುಂಬ ಕಡಿಮೆ ಆಗುತ್ತೆ, ಅಪರೂಪಕ್ಕೆ ಯಾವುದಾದ್ರೂ ಹಾಡುಗಳಲ್ಲಿ ಈ ಥರ ಆಗೋದು. ನನ್ನ ಇಡೀ ಕೆರಿಯರಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ, ಅದು ಬಿಟ್ಟರೆ ಇನ್ಯಾವತ್ತೂ ಹಂಗಾಗಿಲ್ಲ. ಅಂದರೆ ಇದು ನಿರ್ದೇಶಕರು ಏನನ್ನ ಬಹಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಅದೇನೋ ಒಂದು ಕಂಪೋಸಿಂಗ್ ಟೈಮಲ್ಲಿ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು, ಮತ್ತು ಗೌಸ್ಪೀರ್ ಅಂತ ಒಬ್ಬ ಪ್ರೂವ್ಡ್ ಲಿರಿಸಿಸ್ಟ್, ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರ್ಲಿಲ್ಲ, ಪ್ರೂವ್ಡ್ ಲಿರಿಸಿಸ್ಟ್. ಆ ಸಾಲುಗಳು ಇರಲಿ, ನಮ್ಮ ಅನಿರುದ್ಧ ಹೆಸರು ಇರಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ದು. ಇವೆಲ್ಲ ದಾಖಲಾಗುವಂಥ ವಿಷಯಗಳು. ಅವರಿಬ್ಬರಿಗೂ ಒಳ್ಳೇದಾಗಲಿ, ಇಬ್ರು ಲಿರಿಸಿಸ್ಟ್ಗೂ ಒಳ್ಳೇದಾಗಲಿ. ಅನಿರುದ್ಧ ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯೋಂತ ಆಗಲಿ ಅಂತ ಆಶಿಸ್ತೀನಿ. ಗೌಸ್ಪೀರ್ಗೂ ಒಳ್ಳೇದಾಗಲಿ. ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಒಂದು ಎರಡೆರಡು ಸಾಲು ಅಂದ್ರೆ ಒಂದು ಲೈನ್, ಅದಕ್ಕೆ ಈಗ ನೆಕ್ಸ್ಟ್ ಕೌಂಟರ್ ಲೈನ್, ಪ್ರತಿ ಸಾಲುಗಳು ತುಂಬಾ ಇಂಟೆನ್ಸ್ ಆದಂತ ಜೀವನ ಪ್ರೀತಿಯನ್ನ ಮತ್ತು ಪ್ರೀತಿಯ ಬಗೆಗೆ ಇರುವಂತ ಏನು ಆಸಕ್ತಿನ, ಪ್ರೀತಿ ಬಗೆಗೆ ಇರುವಂತ ಏನು ಒಲವಿಗಿಂತ ಜಗದಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋಂಥ ಒಂದು ಸಾಲು ಬರುತ್ತೆ ಸೆಕೆಂಡ್ ಚರಣ ಲಾಸ್ಟ್. ಸೊ ಒಲವಿಗಿಂತ ಚೆಲುವಿನ ಯಾವುದೂ ಇಲ್ಲ ಅನ್ನೋಂಥದ್ದು ಇಡೀ ಹಾಡು. ಹಾಗೆ ಭುವನ ಮತ್ತು ಗಗನವನ್ನ ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲ್ ಆಫ್ ಭುವನಂ ಗಗನಂ ಅಂತ ಮಾಡಿದ್ದಾರೆ. ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನ್ಸುತ್ತೆ.